ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿಂದ ನಡೆಯುತ್ತಿದ್ದಂತಹ ಕಾಮಗಾರಿಗೆ ತಡೆಯೊಡ್ಡಲು ಹೋಗಿ ಗೂಸಾ ತಿಂದಂತಹ ಘಟನೆ ಯಾರಿಗೂ ನೆನಪಿರ್ಲಿಕ್ಕಿಲ್ಲ. ಮಹೇಶೆಟ್ಟಿ ತಿಮ್ಮರೋಡಿ ಪ್ರತಿ ಸಾರಿಯೂ ತನ್ನ ಲಾಭಕ್ಕಾಗಿಯೇ ಹಿಂದೂ ಸಂಘಟನೆ ಹೆಸರು ಬಳಸಿಕೊಂಡದ್ದೇ ಹೊರತು ಹಿಂದೂ ಧರ್ಮದ ಮೇಲೆ ನಡೆಯುತ್ತಿರುವಂತಹ ಅನಾಚಾರಗಳನ್ನು ಪ್ರತಿರೋಧಿಸಿ ಅಲ್ಲ. ಭಾಸ್ಕರ್ ನಾಯ್ಕರ್ ಅವರ ಮೇಲೆ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಅವರ ಪತ್ನಿ ಮೇಲೆ ಕೈ ಮಾಡಿದ್ರು. ಇದೆಲ್ಲ ಹಿಂದೂ ಸಮಾಜದ ಒಳಿತಿಗಾಗಿ ಮಾಡುವ ಕಾರ್ಯವ. ಈ ಹಿಂದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದೆ ಸತ್ಯ ಆಗಿತ್ತು. ಯಾಕಂತ ಹೇಳಿದ್ರೆ, ಒಂದು ಅಮಾಯಕ ಹೆಣ್ಣು ಮಗಳ ದಾರುಣ ಸಾವಿನ ಅನುಕಂಪದ ಆಧಾರದಲ್ಲಿ ಇವರು ಸುಳ್ಳನ್ನು ಪೋಣಿಸಿಕೊಂಡು ಜನರನ್ನು ದಿಕ್ಕು ತಪ್ಪಿಸಿದ್ರು. ಜನರಿಗೂ ವಾಸ್ತವ ಸ್ಥಿತಿ ಏನಂತ ಅರಿವಾಗಿರಲಿಲ್ಲ. ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯಾ ಪ್ರಕರಣದಲ್ಲಿ ಸಂತ್ರಸ್ತರ ಪರವಾಗಿ ಹೋರಾಟದ ಮುಂಚಿನಲ್ಲಿ ಇರುವವರು ಮಹೇಶೆಟ್ಟಿ ತಿಮ್ಮರೋಡಿ. ಇವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕರು. ಅವರು ಈ ಹಿಂದೆ ಹಿಂದೂ ಜಾಗರಣ ವೇದಿಕೆಯ ಬೆಳ್ತಂಗಡಿ ತಾಲೂಕು ಸಂಚಾಲಕರಾಗಿದ್ದವರು. ಜಗದೀಶ್ ಕಾರಂತರು ರಾಜ್ಯ ಸಂಚಾಲಕರಾಗಿದ್ದ ಸಂದರ್ಭದಲ್ಲಿ ಉಂಟಾದ ಭಿನ್ನಾಭಿಪ್ರಾಯದಿಂದ ಇವರನ್ನ ಹಿಂದೂ ಜಾಗರಣ ವೇದಿಕೆಯಿಂದ ಕಿತ್ತೊಗೆಯಲಾಗಿತ್ತು. ಅದ ನಂತರ ಅವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯನ್ನ ಕಟ್ಟಿಕೊಂಡಿದ್ದರು. ತನ್ನದೇ ಆದ ಯುವಕರ ತಂಡವನ್ನು ಕಟ್ಟಿಕೊಂಡು ಕೆಲವೊಂದು ಕಾರ್ಯಕ್ರಮಗಳನ್ನ ಸಂಘಟಿಸ್ತಾ ಇದ್ರು, ಹೋರಾಟಗಳನ್ನ ಸಂಘಟಿಸ್ತಾ ಇದ್ರು. ಹಿಂದೂ ಪರ ಹೋರಾಟದಲ್ಲಿ ಮುಂಚೂಣಿಯ ನಾಯಕ ಎಂಬ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ರು. ಇವರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ನಡೆಯುತ್ತಿದ್ದಂತಹ ಕಾಮಗಾರಿಗೆ ತಡೆಯೊಡ್ಡಲು ಹೋಗಿ ಗೂಸಾ ತಿಂದಂತಹ ಘಟನೆ ಯಾರಿಗೂ ನೆನಪಿರ್ಲಿಕ್ಕಿಲ್ಲ. ಇಂತಹ ಒಂದು ಇಂಟ್ರೆಸ್ಟಿಂಗ್ ಕತೆ ಶುರುವಾಗುವುದು 2016ರಲ್ಲಿ. MRPL ಅಂದರೆ ಮ್ಯಾಂಗ್ಳೂರ್ ರಿಫೈನರಿ ಪೆಟ್ರೋಕೆಮಿಕಲ್ ಲಿಮಿಟೆಡ್. ಈ ಸಂಸ್ಥೆಯ ಉತ್ಪನ್ನಗಳನ್ನ ಮಾರ್ಕೆಟಿಂಗ್ ಮಾಡುವಂತ ಜವಾಬ್ದಾರಿ ಇರುವುದು HPCLಗೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಸಂಸ್ಥೆ ಸುರತ್ಕಲ್ ಸಮೀಪದ ಬಾಳ ಕುತ್ತೆತ್ತೂರಿನಿಂದ ಬೆಂಗಳೂರಿಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸಾಗಿಸಲು ಪೆಟ್ರೋನೆಟ್ ಪೈಪ್ಲೈನ್ ಅಳವಡಿಕೆಗೆ ಮುಂದಾಗಿ ಟೆಂಡರ್ ಕರೆದಿತ್ತು, ಅದರ ಸಿವಿಲ್ ಕಾಮಗಾರಿಗಳಿಗೆ. ಈ ಸಂದರ್ಭದಲ್ಲಿ ಹಲವಾರು ಮಂದಿ ಗುತ್ತಿಗೆದಾರರು ಅದಕ್ಕೆ ಟೆಂಡರ್ ಸಲ್ಲಿಸಿದ್ರು. ಅವರು ಕೆಲವೊಂದು ಕಿಲೋಮೀಟರ್ಗಳ ದೂರದಲ್ಲಿ ಒಂದೊಂದು ತಂಡ ಮಾಡಿ ಅದಕ್ಕೆ ಕಾಮಗಾರಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮಂಗಳೂರಿನ ಹೊರವಲಯದ ಬಜಪೆ, ಮಳಲಿ, ಕುಪ್ಪೆಪದವು ಈ ದಾರಿಯಲ್ಲಿ ಹೋಗುವಂತಹ ಈ ಪೈಪ್ಲೈನ್ಗೆ ಹೊಂಡ ತೋಡುವಂತಹ ಕಾಮಗಾರಿಯ ಗುತ್ತಿಗೆಯನ್ನ ಹಿಂದೂ ಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ಕುಪ್ಪೆಪದವಿನ ಜಗದೀಶ್, ಅರ್ಲದ ರಂಜನ್ ಮತ್ತು ಗಂಜಿಮಠದ ಸುನಿಲ್ ಎಂಬವರು ವಹಿಸಿಕೊಂಡಿದ್ದರು. ಈ ಜಗದೀಶ್ ಮತ್ತು ರಂಜನ್ ಹಿಂದೂ ಪರ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದವರು. ಯಾಕಂದ್ರೆ ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಬಜರಂಗ ದಳ, ಇದರಲ್ಲೆಲ್ಲ ಸಕ್ರಿಯರಾಗಿದ್ದಂಥ ಯುವಕರು. ಇವರಿಗೆ ಸುನಿಲ್ ಗಂಜಿಮಠ ಇವರು ಸಾಥ್ ನೀಡಿದ್ರು. ಯಾಕಂದ್ರೆ ಅವರ ಹತ್ರ ಮೂಲ ಸೌಕರ್ಯಗಳಿತ್ತು. ಹಿಟಾಚಿ, ಜನ ಕೆಲಸಕ್ಕೆ ಕಾರ್ಮಿಕರು ಇವರೆಲ್ಲ ಇದ್ದದ್ದು ಸುನಿಲ್. ಆದ್ರಿಂದ ಮೂವರು ಸೇರಿಕೊಂಡು ಈ ಕಾಮಗಾರಿಯನ್ನ ಟೆಂಡರ್ ಮೂಲಕ ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಹಲವಾರು ಮಂದಿ ಅದಕ್ಕೆ ಪೈಪೋಟಿ ನಡೆಸಿದ್ರು. ಕೊನೆಗೆ ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿದವರಿಗೆ ಒಂದು ಉದ್ಯೋಗ ಕೊಡಬೇಕು, ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮುತುವರ್ಜಿಯಿಂದ ಆ ಟೆಂಡರ್ ಇವರಿಗೆ ಸಿಕ್ಕಿತ್ತು. ಅವರು ತನ್ನ ಕೆಲಸವನ್ನು ಆರಂಭಿಸಿದ್ರು.
ಈ ಕೆಲಸ ಆರಂಭಿಸಿ ಕುಪ್ಪೆಪದ ಅರ್ಲ ಬಳಿ ಹೋದಾಗ ಹಿಂದೂ ನೇತಾರನೆಂದು ಬಿಂಬಿಸಿಕೊಳ್ಳುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಕೆಲವು ಬೆಂಬಲಿಗರು ಬಂದು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದವರು ಮಾಡುತ್ತಿದ್ದಂತಹ ಕಾಮಗಾರಿಯ ಸ್ಥಳದಲ್ಲಿ ಅಡ್ಡಿಪಡಿಸಿದ್ರು. ಯಾಕಂತ ಹೇಳಿದ್ರೆ ನಮಗೆ ಆ ಕಾಮಗಾರಿಯ ಗುತ್ತಿಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎರಡು ತಂಡದ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಇವರಿಗೆ ಜಗದೀಶ್ ಅವರಿಗೆ, ರಂಜನ್ ಅವರಿಗೆ, ಸುನಿಲ್ ಅವರಿಗೆ ಈ ಕಾಂಟ್ರಾಕ್ಟ್ ಸಿಗ್ಲಿಕ್ಕೆ ನಳಿನ್ಕುಮಾರ್ ಕಟೀಲ್ ಅವರ ಶಿಫಾರಸು ಸಿಗಲು ಕಾರಣರಾದವರು ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಘಟನೆಗಾಗಿರುವಂತ ಭುಜಂಗ ಕುಲಾಲ್ ಅವರಿಂದ. ಅವರೇ ಇವರನ್ನು ಮೂವರನ್ನು ಕರ್ಕೊಂಡು ಹೋಗಿ ಈ ಕಾಂಟ್ರಾಕ್ಟ್ ಕೊಡಿಸುವಲ್ಲಿ ಮುತುವರ್ಜಿ ವಹಿಸಿದ್ದವರು. ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಒಟ್ಟಿಗೆ ಇದ್ದವರಿಗೂ ಈ ಕಾಮಗಾರಿ ಗುತ್ತಿಗೆ ಪಡ್ಕೊಂಡವರಿಗೂ ಮಾತಿನ ಘರ್ಷಣೆ ಆರಂಭವಾದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಭುಜಂಗ ಕುಲಾಲ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದರು. ಇವತ್ತಿಗೂ ಹಿಂದೂ ಜಾಗರಣ ವೇದಿಕೆಯಲ್ಲಿ ಗಟ್ಟಿ ಧ್ವನಿಯ ನಾಯಕರಾಗಿ ಗುರುತಿಸಿಕೊಂಡಿರುವಂತ ಭುಜಂಗ ಕುಲಾಲ್ ಅವರಿಗೆ ಈ ರೀತಿಯ ಮಾತುಗಳನ್ನ ಹಾಡಿದಾರಿಂದ ಕೂಡಲೇ ಜಗದೀಶ್, ರಂಜನ್, ಸುನಿಲ್ ಇವರೊಟ್ಟಿಗಿದ್ದಂತ ಯುವಕರು ವ್ಯಗ್ರಾದ್ರು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಹಿಡಿದು ತಾರಾಮಾರ ಥಳಿಸಿದ. ಈ ಹೊಡೆದಾಟದ ರಭಸಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಯಾರು ಬಂದಿದ್ರು ಅವರೆಲ್ಲ ಅಲ್ಲಿಂದ ಪೇರಿಕಿತ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬರೇ ಸಿಕ್ಕಾಕೊಂಡು ಅವರನ್ನು ಅಲ್ಲಿ ಒಂದು ಮರದ ಬುಡದಲ್ಲಿ ಕುಳ್ಳಿರಿಸಿದ್ರು. ಇನ್ನು ಇಲ್ಲಿಂದ ಎದ್ರೆ ಪುನಃ ಹೊಡಿತೇವೆ ಅಂತೇಳಿ. ಆಗ ಮಹೇಶ್ ಶೆಟ್ಟಿ ತಿಮರೋಡಿ ನಾನು ಮಾಡಿದ್ದು ತಪ್ಪಾಯ್ತು, ನಾನು ಆ ರೀತಿ ಮಾತಾಡಬಾರ್ದಿತ್ತು, ಹಾಗೆ ಹೀಗೆ, ನಾನು ಸಹ ಹಿಂದೂ ಸಂಘಟನೆಯಲ್ಲಿ ಇದ್ದವನು ಅಂತ ಎಲ್ಲ ಹೇಳಿ ಹೋಗರಿದ್ರು. ಇವರು ಬಿಲ್ಕುಲ್ ಒಪ್ಪಲಿಲ್ಲ. ಭುಜಂಗ ಕುಲಾಲ್ ಅವರು ಸ್ಥಳಕ್ಕೆ ಬರಬೇಕು, ನೀವು ಅವರ ಹತ್ರವೇ ಸಾರಿ ಕೇಳಬೇಕು, ಯಾಕಂದ್ರೆ ನೀವು ಅವಹೇಳನಕಾರಿಯಾಗಿ ಮಾತನಾಡಿದ್ದು ನಮ್ಮ ಸಂಘಟನೆಯ ನಾಯಕರ ಬಗ್ಗೆ, ಅದರಿಂದ ನೀವು ಅವರಲ್ಲೇ ಕೇಳಬೇಕು. ನೀವು ಯಾವ ರೀತಿಯ ಸಂಘಟನೆಯ ನಾಯಕರು ಆಗಿರ್ಬೋದು, ನಮಗೆ ಅಂದರೆ ಭುಜಂಗ ಕುಲಾಲ್ ನಮಗೆ ನಮ್ಮ ಸಂಘಟನೆಯ ನಾಯಕರು, ಅವರ ಬಗ್ಗೆ ಆ ರೀತಿ ಮಾತಾಡಿದ್ದಕ್ಕೆ ನೀವು ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು, ಅವರು ಬರುವವರೆಗೆ ನಿಮ್ಮನ್ನು ಇಲ್ಲಿಂದ ಕದಲಿಕೆ ಬಿಡುವುದಿಲ್ಲ ಅಂತ ಹೇಳಿದರು. ಮತ್ತೆ ಅವರು ಭುಜಂಗ ಕುಲಾಲ್ ಅವರಿಗೆ ದೂರವಾಣಿ ಕರೆ ಮಾಡಿ ವಸ್ತುಸ್ಥಿತಿಯನ್ನು ವಿವರಿಸಿದ್ರು, ಹೀಗೆ ಆಗಿದೆ. ಆಗ ಭುಜಂಗ ಕುಲಾಲ್ ಅವರು ಮಂಗಳೂರಲ್ಲಿ ವಿರಾಟ್ ಹಿಂದೂ ಸಮಾಜೋತ್ಸವದ ಸಿದ್ಧತೆ ಗಡಿಬಿಡಿಯಲ್ಲಿದ್ದರು. ಅವರು ಬೇರೆ ಬೇರೆ ಕಾರ್ಯ ಒತ್ತಡದಲ್ಲಿದ್ದರೂ ಸಹ ಸ್ಥಳೀಯ ಯುವಕರು ಈ ರೀತಿಯ ಒತ್ತಡವನ್ನು ಇಟ್ಟಿದ್ರಿಂದ ಅನಿವಾರ್ಯವಾಗಿ ಅವರು ಒಂದು ಜೀಪಲ್ಲಿ ಸ್ಥಳಕ್ಕೆ ಹೋದಾಗ ಇಂಗುದಿಂದ ಮಂಗನಂತೆ ಪೆಟ್ಟು ತಿಂದು ಮಹೇಶ್ ಶೆಟ್ಟಿ ತಿಮರೋಡಿ ಕುಳಿತುಕೊಂಡಿದ್ರು. ಆಗ ಭುಜಂಗ ಹೋದ ಕೂಡಲೇ ಅಲ್ಲಿ ಯುವಕರು ಅವ್ರಿಗೆ ಹೇಳಿದ್ರು, ಹೀಗೆ ಆಯ್ತು ಇವರು ಹೀಗೆ ಹೇಳಿದ್ರು ಅಂತ ಹೇಳಿ. ಆಗ ಮಹೇಶ್ ಶೆಟ್ಟಿ ತಿಮರೋಡಿ ಭುಜಂಗ ಕುಲಾಲ್ ಹತ್ರ ನಾನು ಆ ರೀತಿ ಮಾತನಾಡಿದ ತಪ್ಪು, ಆ ಮಾತಿನ ಆವೇಶದಲ್ಲಿ ಉದ್ವೇಗದಲ್ಲಿ ನಾನು ಏನೋ ಒಂದೆರಡು ಮಾತು ತಪ್ಪು ನನ್ನ ಬಾಯಿಯಿಂದ ಬಂತು, ಅದರಿಂದಾಗಿ ನೀವು ಅದನ್ನು ಪರಿಗಣಿಸಬಾರ್ದು, ನಾನು ಮಾಡಿದ ತಪ್ಪನ್ನು ಕ್ಷಮಿಸಬೇಕು ಅಂತ ಹೇಳಿ ಮತ್ತೆ ನಾನು ಈ ವಿಚಾರಕ್ಕೆ ಇನ್ನು ಮುಂದಕ್ಕೆ ಬರುವುದಿಲ್ಲ, ಈ ಕಾಂಟ್ರಾಕ್ಟ್ ವಿಚಾರಕ್ಕೆ ನಾನು ಬರುವುದಿಲ್ಲ ಅಂತ ಹೇಳಿ ಭುಜಂಗ ಕುಲಾಲ್ ಅವರಲ್ಲಿ ಕ್ಷಮೆ ಕೇಳಿ ಆ ಪ್ರಕರಣವನ್ನು ಇತ್ಯರ್ಥ ಮಾಡಲಾಯಿತು. ಅದ ನಂತರ ಈ ವಿಚಾರ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಮಟ್ಟದ ಮುಖಂಡರ ಗಮನಕ್ಕೆ ಬಂತು. ಮುಖಂಡರ ಗಮನಕ್ಕೆ ಬಂದು ಇಲ್ಲಿ ಮಂಗಳೂರಲ್ಲಿ ಆ ಬಗ್ಗೆ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಆದಾಗ ಇವರು ಯಾವುದೇ ಕಾರಣಕ್ಕೂ ಅವರಿಗೆ ಆ HPCL ಏನು ಪೆಟ್ರೋನೆಟ್ ಪೈಪ್ ಲೈನ್ ಹಾಕುವಂತ ಕಾಂಟ್ರಾಕ್ಟ್ ಇದೆ, ಅದಕ್ಕೆ ಅವರು ಮೂಗು ತೋರಿಸಬಾರ್ದು ಅಂತ ಹೇಳಿ. ಆಗ ಹಿರಿಯ ನಾಯಕರು ಹೇಳಿದ್ರು, ಇಲ್ಲ, ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಿದಂಥ ಹುಡುಗರಿಗೆ ಕೆಲಸ
ಸಿಗುತ್ತೆ. ಅದರಿಂದಾಗಿ ಬೇರೆಯವರಿಗೂ ಒಂದು ನಮ್ಮವರಿಗೆ ಅವಕಾಶ ಸಿಗಲಿ ಅಂತೇಳಿ ಒಂದು ಮಾತುಕತೆ ಆಯಿತು. ಕೊನೆಗೆ ಈ ವಿವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವರ ಅಂಗಳಕ್ಕೆ ಮುಟ್ಟಿತ್ತು. ಅದರಿಂದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕಲ್ಲಡ್ಕ ಶ್ರೀರಾಮ ಶಾಲೆಯಲ್ಲಿ ಈ ಎರಡೂ ತಂಡದವರನ್ನು ಕರೆದು ರಾಜ್ಯ ಪಂಚಾಯತಿಗೆ ಮಾಡಿ ಉಜಿರೆ ಕಡೆ ಸೈಡಿಂದ ಹೋಗುವಂತ ಪೆಟ್ರೋನೆಟ್ ಕಾಂಟ್ರಾಕ್ಟ್ ಅನ್ನು ಮಹೇಶೆಟ್ಟಿ ತಿಮ್ಮರೋಡಿ ಕಡೆಯವರಿಗೂ ಈ ಕಡೆ ಇರುವಂಥದ್ದು ಇವರ ಕಡೆಯವರಿಗೂ ಮುಂದುವರಿಸಿಕೊಂಡು ಹೋಗುವಂತೆ ಸೂಚನೆ ಮಾಡಿದ್ರು. ಇಲ್ಲಿಗೆ ಈ ವಿಚಾರ ಮುಕ್ತಾಯ. ಇವತ್ತು ಹಿಂದೂ ಸಂಘಟನೆಯ ನೇತಾರ ಅಂತ ಹೇಳಿಕೊಂಡು ಹಲವಾರು ಹೋರಾಟಗಳನ್ನು ಸಂಘಟಿಸಿದ್ದೇನೆ ಅಂತ ಹೇಳಿಕೊಂಡು ತಿರುಗುತ್ತಿರುವಂತಹ ತಿಮ್ಮರೋಡಿ ಅವರಿಗೆ ಈ ಪೆಟ್ರೋನೆಟ್ ಕಾಮಗಾರಿಯನ್ನು ನಡೆಸುತ್ತಿರುವವರು ನಮ್ಮದೇ ಸಂಘಟನೆಯ ಕಾರ್ಯಕರ್ತರು ಎನ್ನುವುದು ಗೊತ್ತಿರಲಿಲ್ಲವಾ? ಯಾಕಂದ್ರೆ ಇವರ ಯಾವ ಹೋರಾಟಗಳು ಇದ್ರೂ ಸಹ ಹಿಂದೂಗಳ ವಿರುದ್ಧವೇ ಹೊರತು ಹಿಂದೂಗಳ ಭಾವನೆಗಳ ಮೇಲೆ ಸವಾರಿ ಮಾಡುವವರ ವಿರುದ್ಧ ಅಲ್ಲ ಎನ್ನುವುದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಇವರು ಉಜಿರೆಯಲ್ಲಿ ಗಣೇಶ ಚತುರ್ಥಿ ಮಾಡುವ ವಿಚಾರದಲ್ಲಿ ನಡೆದುಕೊಂಡಂತ ರೀತಿಗಳು ಅಲ್ಲಿನ ಜನರ ಮನಸ್ಸಲ್ಲಿ ಇವತ್ತಿಗೂ ನೋವು ಉಂಟು ಮಾಡಿದೆ. ಇವರ ಈ ಹಿಂದೂ ವಿರೋಧಿ ನೀತಿ ಏನಿತ್ತು, ಇದರಿಂದಾಗಿಯೇ ಮಹೇಶೆಟ್ಟಿ ತಿಮ್ಮರೋಡಿ ಅವರೊಟ್ಟಿಗಿದ್ದ ಹಲವಾರು ಮಂದಿ ಅವರಿಂದ ತೊರೆದು ರಾಷ್ಟ್ರೀಯ ವಾಹಿನಿಗೆ ಬಂದವರು ಇದ್ದಾರೆ. ಬಜರಂಗದಳ ಇರ್ಬೋದು, ಹಿಂದೂ ಜಾಗರಣೆ ವೇದಿಕೆ ಇದ್ದು ಅವರಿಗೆಲ್ಲ ಇದಕ್ಕೆ ಬಂದವರು. ಈ ಮಹೇಶೆಟ್ಟಿ ತಿಮ್ಮರೋಡಿ ಪ್ರತಿ ಸಾರಿಯೂ ತನ್ನ ಲಾಭಕ್ಕಾಗಿಯೇ ಹಿಂದೂ ಸಂಘಟನೆ ಹೆಸರು ಬಳಸಿಕೊಂಡದ್ದೇ ಹೊರತು ಹಿಂದೂ ಧರ್ಮದ ಮೇಲೆ ನಡೆಯುತ್ತಿರುವಂಥ ಅನಾಚಾರಗಳನ್ನು ಪ್ರತಿರೋಧಿಸಿ ಅಲ್ಲ ಎನ್ನುವುದು ಹಲವಾರು ದೃಷ್ಟಾಂತಗಳಿಂದ ಇದಾಗಿದೆ. ಈ ಸಂಬಂಧವಾಗಿ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಕಳೆದ ಒಂದೂವರೆ ದಶಕದಿಂದ ಏನೆಲ್ಲ ಮಾಡಿದ್ದಾರೆ ಎನ್ನುವ ಬಗ್ಗೆ ಪಟ್ಟಿ ಮಾಡಿಕೊಡುವಂತಹ ಕಾರ್ಯಕರ್ತರು ಬೆಳ್ತಂಗಡಿ ಆ ಪರಿಸರದಲ್ಲಿ ಸಿಗ್ತಾರೆ. ಮಹೇಶೆಟ್ಟಿ ತಿಮ್ಮರೋಡಿ ಅವರ ದೆಸೆಯಿಂದಲೇ ಸಂಘಟನೆಯನ್ನು ತೊರೆದು ಹೋದವರು ಇದ್ದಾರೆ. ಮಹೇಶೆಟ್ಟಿ ತಿಮ್ಮರೋಡಿ ಒಟ್ಟಿಗೆ ಇದ್ದವರು ಸಹ ಅವರ ಜೊತೆಯಲ್ಲಿ ಇರಲಾರದೆ ಬಂದವರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಭಾಸ್ಕರ್ ನಾಯಕ್ ಅವರು. ಭಾಸ್ಕರ್ ನಾಯಕ್ ಅವರು ಸಹ ಮಹೇಶೆಟ್ಟಿ ತಿಮ್ಮರೋಡಿಗೆ ಇದ್ದವರು. ಮಹೇಶೆಟ್ಟಿ ತಿಮ್ಮರೋಡಿಯನ್ನು ಹಿಂದೂ ಜಾಗರಣೆ ವೇದಿಕೆ ಕರೆತಂದವರೇ ಭಾಸ್ಕರ್ ನಾಯಕ್. ಒಂದು ಯುವಕ ಪ್ರತಿರೋಧ ಒಡ್ಡುವಂತ ಸಾಮರ್ಥ್ಯ ಇದೆ ಎನ್ನುವ ಕಾರಣಕ್ಕಾಗಿ. ಆದರೆ ಯಾವಾಗ ಮಹೇಶೆಟ್ಟಿ ತಿಮ್ಮರೋಡಿ ಹಿಂದೂ ಧರ್ಮದ ವಿರುದ್ಧ, ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರ ವಿರುದ್ಧ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಹೋರಾಟಗಳನ್ನು ಕೈಗೊಂಡ್ರು, ಆಗ ಭಾಸ್ಕರ್ ನಾಯಕ್ ಅವರು ಅವರಿಂದ ವಿಮುಖರಾದರು. ಎಂತ ಭಾಸ್ಕರ್ ನಾಯಕ್ ಅವರು ಮಹೇಶೆಟ್ಟಿ ತಿಮ್ಮರೋಡಿ ಅವರ ವಾಸ್ತವ ಚಿತ್ರವನ್ನು ಬಿಡಿಸಿಟ್ಟದ. ಭಾಸ್ಕರ್ ನಾಯಕ್ ಅವರ ಮೇಲೆ ಹಲ್ಲೆ ಮಾಡಿದ್ರು, ಜಾತಿ ನಿಂದನೆ ಮಾಡಿದ್ರು, ಅವರ ಪತ್ನಿ ಮೇಲೆ ಕೈ ಮಾಡಿದ್ರು. ಇದೆಲ್ಲ ಹಿಂದೂ ಸಮಾಜದ ಒಳಿತಿಗಾಗಿ ಮಾಡುವ ಕಾರ್ಯವ ಅಲ್ಲ. ಪೊಲೀಸರು ಅವರ ಮೇಲೆ ಕೇಸು ದಾಖಲಿಸಿಕೊಂಡಿದ್ದಾರೆ, ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಮಹೇಶೆಟ್ಟಿ ತಿಮ್ಮರೋಡಿ ಅವರ ಒಟ್ಟಿಗೆ ಇದ್ದು ಕೇಸು ಜಡಿಸಿಕೊಂಡವರು ಬೇಲಿಗಾಗಿ ಒದ್ದಾಡ್ತಾ ಇದ್ದಾರೆ. ಮಹೇಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾರೆ ನಾನು ಬೇಲ್ ತಗೊಳ್ಳುವುದಿಲ್ಲ ಅಂತೇಳಿ. ಪೊಲೀಸ್ ಹೇಳಿದರೆ ನಮ್ಗೆ ಸಿಗ್ತಾ ಇಲ್ಲ ಅಂತೇಳಿ. ಈ ಬಗ್ಗೆ ದಲಿತ ಸಂಘಟನೆಗಳು ಹೋರಾಟಕ್ಕೆ ಅಣಿಯಾಗಿವೆ. ಇದೆಲ್ಲ ಇದಾಗಿದೆ. ಅದರಿಂದಾಗಿ ಹಿಂದೂ ಸಂಘಟನೆಗಳ ಹೆಸರು ಹೇಳಿಕೊಂಡು ವೈಯಕ್ತಿಕ ಬೇಳೆ ಬೇಯಿಸಿಕೊಳ್ಳುತ್ತಿರುವಂತಹ ಮಹೇಶೆಟ್ಟಿ ತಿಮ್ಮರೋಡಿ ಮತ್ತು ಅವರ ಒಟ್ಟಿಗೆ ಇರುವ ಪಟಾಲಂ, ಕೇವಲ ಒಂದು 7-8 ಮಂದಿ ಅವರ ಒಟ್ಟಿಗೆ ಇದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯ ಹೆಸರಿನಲ್ಲಿ ಕಮೆಂಟ್ ಹಾಕಿ ಯಾರೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದಾರೆ ಅವರ ತೇಜೋವಧೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡುತ್ತಿದ್ದ ಒಂದು ಗುಂಪು ಏನಿದೆ, ಆ ಗುಂಪಿಗೆ ಈಗ ವಾಸ್ತವ ಸ್ಥಿತಿ ಅರಿವಾಗ ತೊಡಗಿದೆ.
ಈ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದೆ ಸತ್ಯ ಆಗಿತ್ತು. ಯಾಕಂತ ಹೇಳಿದ್ರೆ ಒಂದು ಅಮಾಯಕ ಹೆಣ್ಣು ಮಗಳ ದಾರುಣ ಸಾವಿನ ಅನುಕಂಪದ ಆಧಾರದಲ್ಲಿ ಇವರು ಸುಳ್ಳನ್ನು ಪೋಣಿಸಿಕೊಂಡು ಜನರನ್ನು ದಿಕ್ಕು ತಪ್ಪಿಸಿದ್ರು. ಜನರಿಗೂ ವಾಸ್ತವ ಸ್ಥಿತಿ ಏನಂತ ಅರಿವಾಗಿರಲಿಲ್ಲ. ಸೌಜನ್ಯ ಹತ್ಯೆ ಆಯಿತು. ಹತ್ಯೆ ಬೆನ್ನಿಗೆ ಇವರ ಹೋರಾಟ, 1 ವರ್ಷದ ನಂತರದಿಂದ ಇವರ ಹೋರಾಟ ಶುರುವಾಯಿತು. ಯಾರೋ ಅಮಾಯಕರ ಹೆಸರನ್ನು ಹೇಳಿದ್ರು, ಅವರನ್ನು ಶಿಕ್ಷಿಸಬೇಕಂತ ಹೇಳಿದ್ರು. ಯಾವಾಗ ಒಬ್ಬ 4 ಮಂದಿ ಹುಡುಗರ ಹೆಸರನ್ನು ಇವರು ಸ್ಪಷ್ಟವಾಗಿ ಹೇಳಲಿಕ್ಕೆ ಹೊರಟರು, ಆಗ ಜನರಿಗೂ ಒಂದು ರೀತಿಯ ನಂಬಿಕೆ ಭಾವನೆ ಬರಲಿಕ್ಕೆ ಆರಂಭವಾಯಿತು. ಅವರು ಆ 3 ಮಂದಿ ಯುವಕರು ಎಲ್ಲ ರೀತಿಯ ತನಿಖೆಗೊಳಪಟ್ಟು ಪರೀಕ್ಷೆಗೊಳಪಟ್ಟು ನಿರ್ದೋಷಿಯಾಗಿ ಹೊರಗೆ ಬಂದರು ಸಹ ಇವರಿಗೆ ಸಮಾಧಾನ ಆಗಿರಲಿಲ್ಲ. ಇದರಿಂದಾಗಿ ಅವರ ಮತ್ತೊಂದು ಟಾರ್ಗೆಟ್ ಏನಾಗಿತ್ತಂತ ಹೇಳಿದ್ರೆ, ಅಪರಾಧಿಯಾಗಿ ಜೈಲಲ್ಲಿರುವಂತ ಸಂತೋಷ್ ಅವರನ್ನ ಜಾಮೀನಿನ ಮೇಲೆ ಬಿಡಿಸ್ಕೊಂಡ್ರು. ಆತನನ್ನು ನ್ಯಾಯಾಲಯದಿಂದ ಖುಲಾಸೆಗೊಳಿಸುವಂತ ಪ್ರಯತ್ನದಲ್ಲಿ ಸಫಲರಾದರು. ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿವೆ, ಹೇಗೆ ಅದನ್ನು ನ್ಯಾಯಾಲಯವನ್ನು ದಿಕ್ಕು ತಪ್ಪಿಸಿದರು ಎನ್ನುವುದಕ್ಕೆ. ಖುಲಾಸೆ ಆದ ಕೂಡಲೇ ಇವರು 2ನೇ ಸುತ್ತಿನ ಹೋರಾಟಕ್ಕೆ ಹಣಿಯಾದರು. ಇದರಿಂದಾಗಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ, ಅದನ್ನು ಅವಲಂಬಿಸಿದವರ ಮೇಲೆ ಇವರು ಒಂದು ರೀತಿಯಲ್ಲಿ ಛಾಯಾ ಸಮರವನ್ನ ಅನುಸರಿಸಿದರು. ಕೆಲವು ದಿನಗಳ ಹಿಂದೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಇವರ ಎಲ್ಲ ಯೋಜಿತ ಷಡ್ಯಂತ್ರಗಳು ಬಟಾಬಯಲಾಯಿತು. ಯಾಕಂತ ಹೇಳಿದ್ರೆ, ಸೌಜನ್ಯ ಹತ್ಯಾ ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಯುವಕನನ್ನು ಅದರಲ್ಲಿ ಸೇರಿಸಬೇಕು. ತನ್ಮೂಲಕ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ತರಬೇಕು ಎನ್ನುವ ಷಡ್ಯಂತ್ರಕ್ಕೆ ಸ್ಪಷ್ಟ ಪುರಾವೆ ಸಿಕ್ಕಿತ್ತು. ಯಾಕಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದರಿಂದಲೇ ನಿಶ್ಚಲ್ ಜೈನ್ ಹೆಸರು ಇದರಲ್ಲಿ ಪ್ರಸ್ತಾಪ ಆಯಿತು ಎನ್ನುವುದು ಸೌಜನ್ಯ ತಾಯಿಯ ಹೇಳಿಕೆ. ಯಾಕಂದ್ರೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಿಗೆ ನಿಶ್ಚಲ್ ಜೈನ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಅವರನ್ನು ಸೇರಿಸಿದ್ದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಂಬುದನ್ನು ಆ ತಾಯಿಯೇ ಒಪ್ಪಿಕೊಂಡಿದ್ದಾರೆ. ಮತ್ತೆ ಇವರು ಯಾರೆಲ್ಲ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅಂತ ಹೇಳಿದಾರೋ, ಪರಿಮಳ ಟೀಚರ್ ಇರ್ಬೋದು, ವರ್ಷ ಇರ್ಬೋದು, ಬೇರೆ ಬೇರೆ ಜನರನ್ನು ಹೇಳಿದ್ದಾರೆ. ಅವರೆಲ್ಲರೂ ನಾವು ಅದನ್ನು ನೋಡೂ ಇಲ್ಲ, ನಮಗೆ ಅದರ ಬಗ್ಗೆ ಮಾಹಿತಿಯೂ ಇಲ್ಲ, ನಮ್ಮ ಹೆಸರು ಯಾಕೆ ಇದಕ್ಕೆ ತಳಕು ಹಾಕಿದ್ದು ಅಂತ ನಮಗೂ ಗೊತ್ತೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ರೆ. ಅವರು ಆವತ್ತು ಹೇಳಿದ್ದು ಅದನ್ನೇ, ಇವತ್ತು ಹೇಳುವುದು ಅದನ್ನೇ. ಯಾಕಂದ್ರೆ ಅವರಿಗೆ ಸುಳ್ಳು ಹೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ಅದರಲ್ಲಿ ಅವರು ಯಾವ ರೀತಿಯ ಪಾತ್ರವೂ ಇಲ್ಲ. ಅದರಿಂದ ಇಡೀ ಪ್ರಕರಣದ ದಿಕ್ಕು ತಪ್ಪಿಸಲಿಕ್ಕೆ ಮುಖ್ಯ ಕಾರಣ ಆದವರೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹಿನ್ನೆಲೆಯನ್ನು ನೋಡಿದ್ರೆ, ಇವರು ಮುಂಬೈನಲ್ಲಿ ಬಾರೊಂದರಲ್ಲಿ ಕಳ್ತನ ಅಥವಾ ದರೋಡೆ ಮಾಡಿ ಸಿಕ್ಕಿಬಿದ್ದು ಜೈಲಿಗೆ ಹೋಗಿ ಬಂದವರು. ಅಲ್ಲಿ ಒಂದು ಹೆಣ್ಮಗಳ ಮಾನವನ್ನು ಕಳ್ಳಲಿಕ್ಕೆ ಯತ್ನಿಸಿದವರು. ಅದ ನಂತರ ಉಜಿರೆಗೆ ಬಂದವರು. ಇಲ್ಲಿನ ಕೆಲವು ಹುಡುಗರೊಟ್ಟಿಗೆ ಸೇರಿಕೊಂಡು ಹಿಂದೂ ಜಾಗರಣ ವೇದಿಕೆಯೊಟ್ಟಿಗೆ ಸೇರಿಕೊಂಡ್ರು. ಅದ ನಂತರ ಅವರು ಅದನ್ನು ತೊರೆದ್ರು. ಯಾಕಂದ್ರೆ ಯಾವುದೋ ಒಂದು ಕಾರಣಕ್ಕೆ ಜಗದೀಶ್ ಕಾರಂತ್ ಅವರು ವ್ಯಗ್ರರಾದಾಗ ಅವರನ್ನು ಹಿಂದೂ ಜಾಗರಣ ವೇದಿಕೆಯಿಂದ ಹೊರಹಾಕಿದ್ರು. ಅಂದರೆ ಹಿಂದೂ ಪರ ಸಂಘಟನೆಗಳಲ್ಲಿ ಯಾವುದೇ ಜವಾಬ್ದಾರಿ ಇದೆ ಅದನ್ನು ಅವರನ್ನು ವಿಮುಕ್ತಗೊಳಿಸ್ತಾರೆ. ಆದರೆ ಇವರನ್ನು ಆ ಸಂಘಟನೆಯಿಂದ ಹೊರಗೆ ಹಾಕಿದ್ದು. ಯಾಕಂದ್ರೆ ಇಂಥವರು ಸಂಘಟನೆಯಲ್ಲಿದ್ದರೆ ಸಂಘಟನೆಗೆ ಅವಮಾನ, ಅಪಚಾರ ಎನ್ನುವ ಕಾರಣಕ್ಕಾಗಿ. ಯಾಕಂದರೆ ಸಂಘಟನೆ ಹೆಸರಿನಲ್ಲಿ ಸ್ವಹಿತಾಸಕ್ತಿ ಲಾಭ ಮಾಡಿಕೊಂಡ್ರೆ ಅದನ್ನು ಸಂಘಟನೆ ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕಾಗಿ ಇವರನ್ನು ಸಂಘಟನೆಯಿಂದ ಹೊರಗೆ ಹಾಕಿದ್ದು. ಯಾವಾಗ ಸಂಘಟನೆಯಿಂದ ಇವರನ್ನು ಹೊರಗೆ ಹಾಕಿದ್ರೆ, ಉಜಿರೆಯಲ್ಲಿ ಇನ್ನು ಆಲಿಗೊಂದು ಕಲ್ಲು ತನ್ನ ಮೇಲೆ ಬೀಳ್ತದೆ ಎನ್ನುವ ಭಯ ಆರಂಭವಾಗಿ ಇವರದೇ ಒಂದು 4 ಮಂದಿಯನ್ನು ಇಟ್ಟುಕೊಂಡು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಎನ್ನುವ ಹೆಸರಿನ ಒಂದು ಸಂಘಟನೆಯನ್ನು ಇವರೇ ಕಟ್ಟಿಕೊಂಡದ್ದು. ಅದಕ್ಕೆ ಯಾವುದೇ ರೀತಿಯ ತಳಪಾಯ ಇಲ್ಲ. ಅದರ ಹೆಸರಿನಲ್ಲಿ ಕೆಲವೊಂದು
ಕಾರ್ಯಕ್ರಮಗಳನ್ನು ಮಾಡಿದರು. ಅದರಿಂದಾಗಿ ಇವರು ಅಲ್ಲಿ ಚಲಾವಣೆಯಲ್ಲಿರುವ ನಾಣ್ಯವಾದರು. ಆದರೆ ಈ ಚಲಾವಣೆಯಲ್ಲಿರುವ ನಾಣ್ಯ ಈ ಸೌಜನ್ಯ ಪ್ರಕರಣದಲ್ಲಿ ಮುಖಮಗ್ಗಕ್ಕೆ ಈಡಾಗಿದೆ. ಈಗ ಅದು ಚಲಾವಣೆ ಕಳ್ಕೊಳ್ತಾ ಇದೆ. ಈಗ ಅವರು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯದ ಪರವಾಗಿ ನಿಲ್ತಾರ ಏನನ್ನು ನೋಡಬೇಕು. ಯಾಕಂದ್ರೆ ತಿಮ್ಮರೋಡಿ ಅವರಿಗೆ ಇನ್ನೂ ಸುಳ್ಳು ಹೇಳಲಿಕ್ಕೆ ಅವಕಾಶಗಳಿಲ್ಲ. ಏನಿದ್ರು ಅವರಿನ್ನು ಸತ್ಯ ಹೇಳಬೇಕು. ಈ ಹಿಂದೆ ಏನಾಗಿದೆ ಅದನ್ನು ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತಾ ಹೋಗಬೇಕು. ಇಲ್ಲದ್ರೆ ತಿಮ್ಮರೋಡಿಯವರ ಇನ್ನಷ್ಟು ಕುಕೃತ್ಯಗಳು ಒಂದೊಂದಾಗಿ ಬೆಳಕಿಗೆ ಬರಲಿಕ್ಕೆ ಆರಂಭವಾಗ್ತದೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.